ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಮಿಕ ಇಲಾಖೆ ಮಂಗಳೂರು ಆಟೋ ರಿಕ್ಷಾ ಮತ್ತು ಕಾರು ಚಾಲಕರ ಸಹಕಾರಿ ಸಂಘದಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಘಟಕ ರೀಚಲ್ ಚಾರಿಟೇಬಲ್ ಟ್ರಸ್ಟ್ ರೀಚಲ್ ಸರ್ವಿಸ್ ತೊಕ್ಕೊಟ್ಟು ಇವುಗಳ ಸಹಕಾರದಲ್ಲಿ ಕಾರ್ಮಿಕ ಇಲಾಖೆಯಿಂದ ತೊಕ್ಕೊಟ್ಟುವಿನಲ್ಲಿ ಕಾರ್ಮಿಕ ಸಾರಿಗೆ ಮೋಟಾರ್ ವಾಹನ ಭದ್ರತೆ ಮಾಹಿತಿ ಶಿಬಿರ ಹಾಗೂ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಸಂತ ಸೆಬಸ್ಟಿಯನ್ ಚರ್ಚ್ ಪೆರ್ಮನೂರ್ನ ಧರ್ಮಗುರುಗಳಾದ ವಂದನೀಯ ಫಾದರ್ ಆಂಡ್ರೋ ಲಿಯೋ ಡಿಸೋಜಾ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು, ಕಾರ್ಮಿಕರ ಅಭಿವೃದ್ಧಿ ಉದ್ದೇಶದಿಂದ ಧರ್ಮಗುರುಗಳ ಪ್ರೇರಣೆಯಿಂದ ಆರಂಭಗೊಂಡಿರುವ ಮ್ಯಾಕೋ ಸೊಸೈಟಿ ಉತ್ತಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದೆ ಎಂದು ಶ್ಲಾಘಿಸಿದರು. ಮ್ಯಾಕೋ ಕೋಆಪರೇಟಿವ್ ಸೊಸೈಟಿ 50 ವರ್ಷದ ಸೇವೆ, ಇದರ ಪ್ರೇರಣೆ ಒಂದು ಧರ್ಮಗುರುಗಳೇ ಎಂದು ನಾನು ಎನಿಸಿದ್ದೇನೆ. ದಿವಂಗತ ವಂದನೀಯ ಮನ್ಸೂಂಜಿಯವರು, ಫ್ರೆಡ್ ವಿ ಪಿರೇರಾ ಇವರ ಪ್ರೇರಣೆ ಇದು. ಮಂಗಳೂರಿನಲ್ಲಿದ್ದ ಎಲ್ಲ ಆಟೋ ಚಾಲಕರು ಹಾಗೂ ವಿವಿಧ ಕಾರು ಚಾಲಕರ ಸಂಘ ಒಂದು ಬೇಕು, ಇವರಿಗೆ ಒಂದು ಭದ್ರತೆ ಬೇಕು, ಇವರಿಗೆ ಒಂದು ಏನಾದರೂ ನಾವು ಮಾಡಬೇಕೆಂಬ ಹಂಬಲದಿಂದ ಅವರು ಈ ಮ್ಯಾಕೋ ಕೋಆಪರೇಟಿವ್ ಸೊಸೈಟಿಯನ್ನು ಸ್ಥಾಪಿಸಿದ್ದರಿಂದ ನಾನು ಎನಿಸ್ತೇನೆ. ನಿಮ್ಮ ಸಂಘದ ವತಿಯಿಂದ ಏನೆಲ್ಲ ಕಾರ್ಯಕ್ರಮ ಮಾಡುತ್ತೀರೋ ಅದು ಜನೋಪಯೋಗಿ ಕಾರ್ಯಕ್ರಮಗಳಾಗಿವೆ, ಪರರಿಗೆ ಉಪಯುಕ್ತವಾದ ಕಾರ್ಯಕ್ರಮಗಳಾಗಿವೆ. ಇದಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಈ ಸಂಘ ಬೆಳೆಯಲಿ, ಅಭಿವೃದ್ಧಿ ಪಡಲಿ ಹಾಗೂ ಈ ಪರಿಸರದಲ್ಲಿ ಹಾಗೂ ನಮ್ಮ ಮಂಗಳೂರು ವಲಯದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪರರಿಗೆ ಏನಾದರೂ ಒಳ್ಳೆಯದನ್ನು ಮಾಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಿದ್ದೀರಾ. ಇದರ ಎಲ್ಲ ಕಾರ್ಯಕ್ರಮಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಮಂಗಳೂರು ಕಾರ್ಮಿಕ ಅಧಿಕಾರಿ ಕುಮಾರ್ ಬಿಆರ್ ಅವರು ಮಾತನಾಡಿ, ಸ್ಮಾರ್ಟ್ ಕಾರ್ಡ್ ಯೋಜನೆ 20 ವರ್ಷಗಳ ಹಿಂದೆಯೇ ಬಂದಿದ್ದು ಆ ದಿನಗಳಲ್ಲಿ ಕೇವಲ ಚಾಲಕರಿಗೆ ಮಾತ್ರ ನೀಡಲಾಗ್ತಾ ಇತ್ತು. ಬಳಿಕ ಯೋಜನೆ ವಿಸ್ತರಿಸಿ 20 ವಲಯಗಳ ಕಾರ್ಮಿಕರಿಗೆ ನೀಡಲಾಗುತ್ತಿತ್ತು. ಈ ಶ್ರಮ್ ಕಾರ್ಡಿಗೆ 390 ವಲಯಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದರು. ಈ ದಿನದ ಕಾರ್ಯಕ್ರಮ ಮೋಟಾರು ವಾಹನ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಹಾಗೂ ಸಾಮಾಜಿಕ ಭದ್ರತಾ ಮಂಡಳಿಯಲ್ಲಿ ಒಂದು ಏನು ಸೌಲಭ್ಯಗಳು ದೊರೆಯುತ್ತದೆ, ಈ ಸೌಲಭ್ಯಗಳನ್ನು ಪಡೀಲಿಕ್ಕೆ ಈ ಮಂಡಳಿಯಲ್ಲಿ ಅರ್ಹ ಕಾರ್ಮಿಕರು ನೋಂದಣಿ ಮಾಡಿಸಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ನಾವು ಸ್ಮಾರ್ಟ್ ಕಾರ್ಡನ್ನು ನೀಡಲಿಕ್ಕಿದ್ದೇವೆ. ಈಗಾಗಲೇ ಈ ಯೋಜನೆ ಸುಮಾರು 20 ವರ್ಷಗಳ ಹಿಂದೆಯೇ ಬಂದಿತ್ತು. ನಮ್ಮ ದಿನೇಶ್ರವರು ನಿಮ್ಮ ಬಲ್ಮಠದಲ್ಲಿ ಮ್ಯಾನೇಜರ್ ಆಗಿದ್ದಂಥ ಸಂದರ್ಭದಲ್ಲೇ ಸಹ ನಾವು ಅವರ ಸಹಯೋಗದಲ್ಲಿ ಕೇವಲ ಚಾಲಕರಿಗೆ ನಾವು ಈ ಯೋಜನೆಯನ್ನು ವಿಸ್ತರಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ತದನಂತರ ಕೇವಲ ಚಾಲಕರಿಗೆ ಮಾತ್ರವಲ್ಲದೆ ಸುಮಾರು 20 ವಲಯದ ಅಂದರೆ ಈ ಮೋಟಾರು ವಾಹನ ಸಾರಿಗೆ ಸಂಬಂಧಿತ ಕಾರ್ಮಿಕರುಗಳಿಗೆ ಅಂತ ಹೇಳಿದ್ರೆ ಡ್ರೈವರು, ಕ್ಲೀನರು, ಟಿಂಕರಿಂಗ್ ಮಾಡೋರು, ಪಂಚರ್ ಹಾಕೋರು, ತೊಳೆಯೋ ಅಂಥವ್ರು, AC ರಿಪೇರಿ ಮಾಡೋ ಅಂಥವ್ರು, ಮತ್ತು ವಾಹನದಲ್ಲಿ ಲೋಡಿಂಗ್ ಅನ್ಲೋಡಿಂಗ್ ಮಾಡೋ ಅಂಥವ್ರು, ಟೈಮ್ ಕೀಪರ್ಸು, ಕಂಡಕ್ಟರ್ಸು, ಕ್ಲೀನರ್ಸು, ಲೈನ್ ಚೆಕಿಂಗ್ ಸ್ಟಾಫ್ಗಳು, ಈ ಥರ ಎಲ್ಲ ಸುಮಾರು 20 ವಲಯವನ್ನು ಗುರುತಿಸಿ ಇವರಿಗಾಗಿಯೇ ಪ್ರತ್ಯೇಕವಾಗಿ ನಮ್ಮ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ಅಧೀನದಲ್ಲಿ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಹೇಳಿ ಮಂಡಳಿಯನ್ನು ನಮ್ಮ ಕಾರ್ಮಿಕ ಮಂತ್ರಿಗಳು ಪ್ರಾರಂಭಿಸಿದ್ದಾರೆ. ಈ ಮಂಡಳಿಯಲ್ಲಿ ಸೌಲಭ್ಯ ಪಡಿಬೇಕಾದಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಸಹ ಈ 20 ವಲಯ ಏನು ಹೇಳಿದೆ, ಈ 20 ವಲಯದ ಕಾರ್ಮಿಕರು ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಕೊಳ್ಬೇಕಾಗುತ್ತೆ. ನೋಂದಣಿ ಮಾಡಿಕೊಳ್ಳಲಿಕ್ಕೆ 50 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಜೊತೆಗೆ 18ರಿಂದ 60 ವರ್ಷದ ವಯಸ್ಸಿನೊಳಗೆ ಇರಬೇಕು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ನಿವಾಸಿಗಳು ಆಗಿರಬೇಕು. ಅಂಥವರಿಗೆ ಮಾತ್ರ ಈ ಸೌಲಭ್ಯವನ್ನು ನಾವು ವಿಸ್ತರಿಸಲಿಕ್ಕೆ ಸಾಧ್ಯ ಆಗತ್ತೆ. ಈ ನೋಂದಣಿ 3 ವರ್ಷದವರೆಗೆ ಇರ್ತದೆ.
3 ವರ್ಷದ ನಂತರ ನೀವು ಅದನ್ನು ನವೀಕರಿಸ್ಕೊಳ್ಬೇಕಾಗತ್ತೆ. ಮತ್ತೆ 50 ರೂಪಾಯಿಗಳನ್ನು ಪಾವತಿಸಿ ನವೀಕರಿಸ್ಕೊಳ್ಬೇಕಾಗತ್ತೆ. ಚಾಲಕರುಗಳಿಗೆ ಮಾತ್ರ ಈ ಕ್ಲೈಮ್ ಸಂದರ್ಭದಲ್ಲಿ ಅವರ ಚಾಲನಾ ಪರವಾನಗಿ ಚಾಲ್ತಿಯಲ್ಲಿ ಇರಬೇಕು. ಚಾಲನಾ ಪರವಾನಗಿ ಏನಾದರೂ ಲ್ಯಾಪ್ಸ್ ಆದಂಥ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಆರ್ಥಿಕ ಸೌಲಭ್ಯಗಳನ್ನು, ಆ ಚಾಲನಾ ಪರವಾನಗಿ ಲ್ಯಾಪ್ಸ್ ಆಗಿದ್ರೆ ನಿಮಗೆ ಆ ಸೌಲಭ್ಯಗಳು ಸಿಗುವುದಿಲ್ಲ. ರೇಚಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ರೇಚಲ್ ಸರ್ವಿಸ್ ನಿರ್ದೇಶಕರಾದ ಸಿರಿಲ್ ರಾಬರ್ಟ್ ಡಿಸೋಜಾ ಅಧ್ಯಕ್ಷತೆಯನ್ನು ವಹಿಸಿದರು. ಉಳ್ಳಾಲ ಇಲ್ಲಿ ಕಚೇರಿ ಆಗಿಲ್ಲ, ಒಂದು ಸ್ಥಳೀಯ ಈಗ ಒಂದು ಆಗಿದೆ, ಆ ಸರ್ಕಾರ ಮಟ್ಟದಲ್ಲಿ ಆಗಿಲ್ಲ. ಏನೋ ಒಂದು ಉಳ್ಳಾಲ ತಾಲೂಕು ಒಂದು ಮಹತ್ವ ಕೊಟ್ಟಿದ್ದಾರೆ. ನಮ್ಮ UT ಖಾದರ್ ಅವರ ಒಂದು ಅನುಮತಿ ಮೇರೆಗೆ ನಮಗೆ ಇಲ್ಲಿ ಒಂದು ಆಫೀಸ್ ಕೊಟ್ಟಿದ್ದಾರೆ. ಇದು ಇಲ್ಲಿ ಸರ್ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಸರ್, ಇಲ್ಲಿ ನಮ್ಮ ಕಾರ್ಮಿಕರು ಏನಂದರೆ ಗೊತ್ತುಂಟಲ್ಲ ಸರ್, ರಿಕ್ಷಾ ಡ್ರೈವರ್ ಆಗಲಿ ಯಾರಾಗಲಿ ದಿನ ಅವರಿಗೆ ದಿನಚರಿ ದಿನಪಡಿ ದಿನದ್ದು ಏನು ಅವರ ದೈನಂದಿನ ಏನೋ 2 ದಿವಸ ರಜೆಗಳಿತ್ತು ಸರ್. ನಾವು ಫೀಲ್ಡ್ ಮಾಡಿದ್ದೇವೆ, ನಾವೊಂದು 10-30 ಪಾರ್ಕ್ಗಳಿಗೆ ಹೋಗಿ ಸಂಪರ್ಕಿಸಿದ್ದೆ ಸರ್. ಅವರದ್ದು ಕಷ್ಟ ಉಂಟು, ಅವರಿಗೆ ಬರಲಿಕ್ಕೆ ಅಂತ ನೋಡಿ ಈಗಾಗಲೇ ಬರ್ತಾ ಇದ್ದಾರೆ. ಬೆಳಗಿನ ಹೊತ್ತು ನಾನೊಂದು ಈ ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಕೊಡ್ತೇನೆ. ಕಾರ್ಮಿಕರಲ್ಲಿ ನಿಮ್ಮ ಮೇಲೆ ಭಾರಿ ಪ್ರೀತಿ ಉಂಟು ನಮಗೆ. ಈ ಕಾರ್ಯಕ್ರಮ ಮಾಡಿದ್ದು ನಿಮಗೆ ಕೆಲವು ಅವಕಾಶಗಳು ಮಂಗಳೂರಿಗೆ ಹೋಗಿ ಬರುವುದು ನಿಮ್ಮದು ಒಂದು ದಿವಸದ ನಿಮ್ಮ ಸಂಪಾದನೆ, ಅದನ್ನು ನಾವು ಉಳಿಸಬೇಕು. ಆದಷ್ಟು ನೀವು ಹೋಗುವ ದಾರಿಯಲ್ಲಿ ಈ ಸೌಲಭ್ಯ ಸಿಗಬೇಕಂತೇಳಿ ನಮ್ಮ ಮಾನ್ಯ ಶ್ರೀ ಐವನ್ ಡಿಸೋಜರವರು ಇದಕ್ಕೆ ನನಗೆ ಉತ್ತೇಜನ ಕೊಟ್ಟರು. ಒಂದು ಅದೇ ರೀತಿ ನನ್ನ ಸ್ಥಳೀಯ ಶಾಸಕರು ಹಾಗೂ ಈಗಿನ ಸ್ಪೀಕರ್ UT ಖಾದರ್ ಅವರು ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಅವರ ಒಂದು ಪ್ರೋತ್ಸಾಹ ನನಗೆ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉಳ್ಳಾಲ ತಾಲೂಕು ಇದರ ಅಧ್ಯಕ್ಷರಾದ ಶಶಿಧರ್ ಪೊಯ್ಯತ್ತಬೈಲ್, ಮ್ಯಾಕೋ ಸೊಸೈಟಿಯ ಉಪಾಧ್ಯಕ್ಷರಾದ ಸಿರಿಲ್ ಡಿಸೋಜಾ, ವಾಹನ ಮಾಲಕ ಚಾಲಕರ ಸಂಘದ ಅಧ್ಯಕ್ಷರಾದ ಭಗವಾನ್ ದಾಸ್ ತೊಕ್ಕೊಟ್ಟು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಜೀವನ ಇಡೀ ನಿಮ್ಮ ಬದುಕಿಗೆ ನೆರವಾಗುವಂಥ ಯೋಜನೆ ಇದೆ. ನಿಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಲಿಕ್ಕೆ ಸಹಾಯ ಆಗುವ ಯೋಜನೆ ಇದೆ. ನಿಮ್ಮ ಮನೆಯ ಗೃಹಿಣಿಗೆ ಅನುಕೂಲ ಆಗುವಂಥ ಯೋಜನೆಗಳಿದಂತೆ ನೀವು ಉಚಿತವಾಗಿ ಸೇವೆ ಮಾಡುವಾಗ ಕೂಡ ನಮ್ಮವರು ಬರುವುದಿಲ್ಲ ಅಂತ ಹೇಳಿದರೆ ಬಹುಶಃ ಇದೊಂದು ರೀತಿಯ ದುರಂತ ಅಂತಲೇ ಗ್ರಹಿಸ್ತೇನೆ ನಾವು ನಮ್ಮ ಪತ್ರಕರ್ತರ ಸಂಘದಿಂದ ಇಂತಹ ಕಾರ್ಡ್ಗಳೆಲ್ಲ ಸಿಗುವಾಗ ಬಹುಶಃ ಸರ್ ಹೇಳಿದರು, ಈ ಶ್ರಮ್ ಮತ್ತು ಇತರ ಸರ್ಕಾರದ ಯೋಜನೆಗಳನ್ನೆಲ್ಲ ಹೇಳುವಾಗ ನಾವು ಒಂದು ರೀತಿ ವ್ಯಂಗ್ಯ ಅಂದರೆ ಒಬ್ಬರ ಆಪನ ಬೋಪನ ಅಂತೇಳಿ ಗ್ರಹಿಸ್ತಾ ಇದ್ದೆವು. ಆದರೆ ಯಾವಾಗ ಕೋವಿಡ್ ಆ ರೀತಿ ನಮ್ಮನ್ನು ಬಾಧಿಸ್ತೋ ಆ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆ ಅಂದರೆ ಏನು, ಅದರಲ್ಲಿ ಏನು ಯೋಜನೆಗಳಿತ್ತು, ಎಷ್ಟು ಸಲ ಕಿಟ್ಟು ಕೊಟ್ಟರು ಅಂತೇಳಿ ಗೊತ್ತಾಗಿರೋದು ಅಂತಹ ಸಂದರ್ಭಗಳಲ್ಲಿ ಮಾತ್ರ. ಒಂದು ಕಾಲ ಇತ್ತು, ಆ ಆಟೋದಲ್ಲಿ ನಾವು ಕೂಡ 84ರಲ್ಲಿ ನಾವು ಕೂಡ ದುಡಿಯುತ್ತಾ ಇದ್ದೇವೆ. ಹಾಗೆಯೇ ಈಗ ಕಾರು ಚಾಲಕರಾಗಿ ಕೂಡ ನಾವು ದುಡಿಯುತ್ತಾ ಇದ್ದೇವೆ. ಆ ಕಾಲದಲ್ಲಿ ಒಂದು 2,000 ರೂಪಾಯಿಗೂ ಕೂಡ ನಾವು ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಜನಾರ್ದನ ಪೂಜಾರಿ ಅವರ ಒಂದು ಲೋನನ್ನು ನೀವು ತಗೊಂಡ್ರೆ ನಿಮಗೆ ಗೊತ್ತಾಗ್ತದೆ. ಇಡೀ ಬ್ಯಾಂಕಲ್ಲಿ ಲೈನ್ ಇತ್ತು, ಎಲ್ಲ ಬ್ಯಾಂಕಲ್ಲಿ ಒಂದು 2,000ಕ್ಕೆ. ಇವತ್ತು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದರೂ ಕೂಡ ನಮ್ಮ ಈ ಒಂದು ಕಾರ್ಮಿಕರು ಖಂಡಿತವಾಗಿ ಇದರ ಸದುಪಯೋಗವನ್ನು ಪಡೆಯಬೇಕು ಅಂತ ನನ್ನ ಸಲಹೆ. ಸದುಪಯೋಗವನ್ನು ಪಡಿಬೇಕು. ಯಾಕೆಂದರೆ ಇಷ್ಟೆಲ್ಲ ಮಾಡಿಕೊಟ್ಟರು ತಾವು ಬಂದು ಏನೆಲ್ಲ ಕಾರ್ಯಕ್ರಮ ಇದೆ ಇಲ್ಲಿ, ಏನೆಲ್ಲ ಉಪಯೋಗ ನಮಗೆ ಬರ್ತದೆ ಅದನ್ನು ತಗೊಳ್ಳುವಂಥ ವ್ಯವಸ್ಥೆಗೆ ನಾವು ಮುಂದೆ ಬರಬೇಕು. ಯಾಕೆಂದರೆ ಈ ಯೋಜನೆ ಮಾಡುವವರೇ ಇಲ್ಲ. ಮಾಡಿದಾಗ ನಾವು ಬಂದು ಅದನ್ನು ಒಂದು ಸದುಪಯೋಗವನ್ನು ಪಡೆದರೆ ಅದು ನಮಗೂ ಒಳ್ಳೆಯದು, ನಮ್ಮ ಊರಿಗೂ ಒಳ್ಳೆಯದು. ಭಾಸ್ಕರ್ ರಾವ್ ಪ್ರಾಸ್ತಾವಿಕವಾಗಿ ಸ್ವಾಗತಿಸಿದ್ರೆ ಡೆಮಿಟ್ರಿಯಸ್ ಡಿಸೋಜಾ ಕಾರ್ಯಕ್ರಮವನ್ನು ನಿರೂಪಿಸಿದರು.